ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಊಹಿಸಿಕೊಳ್ಳಿ, ನೀವೊಬ್ಬರು 20 ವರ್ಷದ ಯುವಕ, ಊರಿನಲ್ಲಿ ಕೆಲಸವಿಲ್ಲದೆ ಹೊಟ್ಟೆಪಾಡಿಗಾಗಿ ಬ್ರಹ್ಮಾಂಡದಂತಹ ಸಿಟಿ ಬೆಂಗಳೂರಿಗೆ ಬಂದಿದ್ದೀರಿ. ನೂರಾರು ಕಂಪನಿಗಳು ಮನೆಗಳ ಬಾಗಿಲು ತಟ್ಟಿದರೂ ಕೆಲಸ ಸಿಕ್ಕಿಲ್ಲ. ಕೊನೆಗೆ ಒಬ್ಬ ಕೋಟ್ಯಾಧಿಪತಿ ಸುಂದರ ಮಹಿಳೆ ನಿಮಗೆ ಕೆಲಸ ಕೊಡ್ತಾಳೆ. ಸಂಬಳ ಎಷ್ಟು ಬೇಕಾದರೂ ತಗೋ ಅಂತಾಳೆ. ವಾವ್, ಲೈಫ್ ಸೆಟಲ್ ಆಯ್ತು ಅಲ್ವಾ? ಆದರೆ ಅವಳು ನಿಮಗೆ ಒಂದು ವಿಚಿತ್ರ ಕಂಡೀಷನ್ ಹಾಕ್ತಾಳೆ. ನೀನು ನನ್ನ ಮನೆಯ ಕೆಲಸದವನು ನಿಜ, ಆದರೆ ರಾತ್ರಿ ನೀನು ನನ್ನ ಬೆಡ್ರೂಮ್ ಅಲ್ಲೇ ಮಲಗಬೇಕು ಅಂತ ಹೇಳ್ತಾಳೆ. ಇದು ಕೇಳೋಕೆ ಯಾವುದೋ ರೊಮ್ಯಾಂಟಿಕ್ ಸಿನಿಮಾದ ಸ್ಟೋರಿ ತರ ಅನಿಸಬಹುದು, ಆದರೆ ಅಂದು ರಾತ್ರಿ 1 ಗಂಟೆಗೆ ಆ ಯುವಕನಿಗೆ ಆ AC ರೂಮ್ ನಲ್ಲೂ ಬೆವರು ಇಳಿಯೋಕೆ ಶುರುವಾಯಿತು. ಅಲ್ಲಿ ಕಂಡಿದ್ದು ಆ ಮಹಿಳೆಯ ಸೌಂದರ್ಯವಲ್ಲ, ಬದಲಾಗಿ ರಕ್ತ ಎಪ್ಪುಗಟ್ಟಿಸುವಂತಹ ಒಂದು ಭಯಾನಕ ದೃಶ್ಯ. ಆ ರಾತ್ರಿ ಬಂಗಲೆಯಲ್ಲಿ ನಡೆದಿದ್ದಾದರೂ ಏನೋ ಸರಸವಲ್ಲ, ಸಾವಿನ ಜೊತೆಗೆ ಹೋರಾಟ. ಹಾಗಾದ್ರೆ ಆ ಬಂಗಲೆಯಲ್ಲಿ ಅಡಗಿದ್ದ ರಹಸ್ಯವೇನು? ಆ ಶ್ರೀಮಂತ ಮಹಿಳೆ ಆ ಬಡ ಯುವಕನನ್ನೇ ಯಾಕೆ ಆರಿಸಿಕೊಂಡಳು? ಕೊನೆಗೆ ಆ ಯುವಕನಿಗೆ ಸಿಕ್ಕಿದ್ದು ಸಾವ ಅಥವಾ ಸಂಪತ್ತಾ? ಬನ್ನಿ ನೋಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಲಬುರಗಿಯ ರಾಜು ಮತ್ತು ಬೆಂಗಳೂರಿನ ಸೌಂದರ್ಯ ಮೇಡಂ ಜೀವನದಲ್ಲಿ ನಡೆದ ನಂಬಲು ಅಸಾಧ್ಯವಾದ ಆದರೆ ಸತ್ಯವಾದ ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ನಮ್ಮ ಕತೆ ಶುರುವಾಗೋದು ಬಿಸಿಲನಾಡು ಕಲಬುರಗಿಯಿಂದ. ಇಲ್ಲಿ ರಾಜು ಅನ್ನೋ 20 ವರ್ಷದ ಅಮಾಯಕ ಹುಡುಗನಿದ್ದ. ಮನೆಯ ಜವಾಬ್ದಾರಿ, ಸಾಲದ ಶೂಲ ಇವನ ಹೆಗಲ ಮೇಲೆ. ಬೆಂಗಳೂರಿಗೆ ಹೋಗಿ ಕಾಸು ಮಾಡಿ ಮನೆ ಕಾಯ್ತೀನಿ ಅಂತ ರೈಲು ಹತ್ತಿದ್ದ. ಬೆಂಗಳೂರು ಕನಸುಗಳ ನಗರಿ, ಆದರೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗೋದು ಬದುಕು ಎಷ್ಟು ಕಷ್ಟ ಅಂತ. ರಾಜು ಗಾರ್ಮೆಂಟ್ಸ್ ಕೆಲಸ, ಹೋಟೆಲ್ ಕೆಲಸ ಎಲ್ಲವನ್ನ ಟ್ರೈ ಮಾಡಿದ, ಆದರೆ ಯಾವುದೂ ಸೆಟ್ ಆಗಲಿಲ್ಲ. ಊಟ ಇಲ್ಲದೆ ಇರಲು ಜಾಗ ಇಲ್ಲದೆ ಮೆಜೆಸ್ಟಿಕ್ ಫುಟ್ಪಾತ್ ಮೇಲೆ ಮಲಗಿದ ದಿನಗಳೂ ಇವೆ. ಸ್ನೇಹಿತರೆಲ್ಲ ವಾಪಸ್ ಊರಿಗೆ ಹೋಗ್ಬಿಡು ರಾಜು ಅಂದ್ರು, ಆದರೆ ಖಾಲಿ ಕೈಯಲ್ಲಿ ಹೋದ್ರೆ ತಂಗಿ ಮದುವೆ ಹೇಗೆ ಮಾಡೋದು ಅನ್ನೋ ಚಿಂತೆ ಅವನನ್ನ ಸುಮ್ಮನೆ ಇರಲು ಬಿಡಲ್ಲ. ಆದರೆ ಸ್ನೇಹಿತರೆ, ವಿಧಿಯಾಟ ನೋಡಿ, ರಾಜು ಅಂದು ಒಂದು ಡೇರಿಂಗ್ ನಿರ್ಧಾರ ಮಾಡಿದ್ದ. ನೇರವಾಗಿ ಸದಾಶಿವನಗರದ ಶ್ರೀಮಂತ ಏರಿಯಾಗೆ ಹೋಗಿ ಕೆಲಸ ಕೇಳ್ತೀನಿ ಅಂತ ಹೊರಟ. ಅವನ ಗೊತ್ತಿರಲಿಲ್ಲ ಅವನು ತುಳಿಯುತ್ತಿರುವ ಆ ದಾರಿ ಅವನನ್ನ ಕೆಲಸಕ್ಕೆ ಅಲ್ಲ, ಬದಲಾಗಿ ಒಂದು ಬಗೆ ಅರಿಸಲಾಗದ ರಹಸ್ಯದ ಸುಳಿಯ ಕಡೆಗೆ ಕರೆದುಕೊಂಡು ಹೋಗ್ತಿದೆ ಅಂತ. ರಾಜು ಒಂದು ದೊಡ್ಡ ಬಂಗಲೆಯ ಮುಂದೆ ಬಂದು ನಿಂತಾಗ ಒಂದು ಬೆನ್ಸ್ ಕಾರು ಬಂದು ನಿಲ್ಲುತ್ತೆ. ಅದರಿಂದ 35 ವರ್ಷದ ಸುಂದರ ಮಹಿಳೆ ಸೌಂದರ್ಯ ಇಳಿದು ಬರ್ತಾಳೆ. ರಾಜು ನಡಗುತ್ತಾ, ಮೇಡಂ ಕೆಲಸ ಬೇಕು ಅಂತ ಕೇಳ್ತಾನೆ. ಸೌಂದರ್ಯ ಅವನ ಮುಗ್ಧತೆ ನೋಡಿ ಒಳಗೆ ಕರೀತಾಳೆ. ಆದರೆ ಕೆಲಸ ಕೊಡುವ ಮುನ್ನ ಅವಳು ರಾಜು ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಶಾಕಿಂಗ್ ಪ್ರಶ್ನೆ ಕೇಳ್ತಾಳೆ. ರಾಜು, ನಿನಗೆ ಹಣದ ಅವಶ್ಯಕತೆ ಇದೆ ಅಂತ ಗೊತ್ತು. ನಾನು 5 ಕೋಟಿ ರೂಪಾಯಿ ಕೊಟ್ರೆ ನೀನು ನನಗೋಸ್ಕರ ಯಾರನ್ನಾದರೂ ಕೊಲೆ ಮಾಡ್ತೀಯಾ ಅಂತ ಕೇಳ್ತಾಳೆ. ಒಬ್ಬ ಸಾಮಾನ್ಯ ಕೆಲಸದವನಿಗೆ 5 ಕೋಟಿ ಅಂದ್ರೆ ಊಹಿಸೋಕು ಆಗಲ್ಲ. ಆದರೂ ರಾಜು ಎದೆ ಮುಟ್ಟಿಕೊಂಡು ಹೇಳ್ತಾನೆ, ಮೇಡಂ, ನಾವು ಬಡವರು, ಆದ್ರೆ ಕೆಟ್ಟವರಲ್ಲ. ರೊಟ್ಟಿಗಾಗಿ ದುಡಿತೀವಿ ಹೊರತು ರಕ್ತ ಕುಡಿಯಕ್ಕಲ್ಲ. ನನಗೆ ನಿಮ್ಮ ಹಣನೂ ಬೇಡ, ಕೆಲಸನೂ ಬೇಡ ಅಂತ ಬ್ಯಾಗ್ ಎತ್ಕೋತಾನೆ. ಸ್ನೇಹಿತರೆ, ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್. ಸೌಂದರ್ಯ ಮೇಡಂ ನಿಜವಾಗ್ಲೂ ಕ್ರಿಮಿನಲ್ ಆಗಿದ್ರೆ ಖಂಡಿತ ಇಲ್ಲ. ಅವಳು ಆ ಪ್ರಶ್ನೆ ಕೇಳಿದ್ದು ಅವನ ಕ್ಯಾರೆಕ್ಟರ್ ಟೆಸ್ಟ್ ಮಾಡೋಕೆ. ಯಾಕಂದ್ರೆ ಅವಳ ಆ ಒಂಟಿ ಮನೆಯಲ್ಲಿ ಅವಳಿಗೆ ಬೇಕಾದದ್ದು ಬಾಡಿ ಗಾರ್ಡ್ ಅಲ್ಲ, ಒಬ್ಬ ನಂಬಿಕಸ್ಥ ಮನುಷ್ಯ. ರಾಜು ತೋರಿಸಿದ ಆ ಪ್ರಾಮಾಣಿಕತೆಯೇ ಮುಂದೆ ಅವನ ಪ್ರಾಣ ಉಳಿಸಿದ್ದು. ರಾಜು ಕೆಲಸಕ್ಕೆ ಸೇರ್ತಾನೆ. ವಿಚಿತ್ರ ಅಂದ್ರೆ ಆ ಅರಮನೆಯಂತಹ ಮನೆಯಲ್ಲಿ ಸೌಂದರ್ಯ ಮೇಡಂ ಬಿಟ್ರೆ ಯಾರೂ ಇಲ್ಲ. ಗಂಡ ವಿದೇಶದಲ್ಲಿದ್ದಾರೆ ಅಂತ ಹೇಳ್ತಾರೆ, ಆದರೆ ಅವರು ಬರೋದೇ ಇಲ್ಲ. ರಾತ್ರಿ ಊಟದ ಸಮಯದಲ್ಲಿ ಸೌಂದರ್ಯ ಮೇಡಂ ಕಣ್ಣೀರು ಹಾಕುತ್ತಾ ಹೇಳ್ತಾಳೆ, ರಾಜು, ನನ್ನ ಹತ್ತಿರ ಬರುವ ಪ್ರತಿಯೊಬ್ಬರು ನನ್ನನ್ನ ಬಿಟ್ಟು ಓಡಿ ಹೋಗ್ತಾರೆ. ನನಗೊಂದು ವಿಚಿತ್ರ ಕಾಯಿಲೆ ಇದೆ ಅಂತ. ಅಷ್ಟೇ ಅಲ್ಲ, ಮಲಗುವಾಗ ಒಂದು ಕಂಡೀಷನ್ ಹಾಕ್ತಾಳೆ. ರಾಜು, ನೀನು ಹೊರಗಡೆ ಔಟ್ ಹೌಸ್ ನಲ್ಲಿ ಮಲಗಬೇಡ. ಇವತ್ತು ರಾತ್ರಿ ನನ್ನ ಬೆಡ್ರೂಮ್ ನಲ್ಲೇ ಕೆಳಗೆ ಹಾಸಿಗೆ ಹಾಕಿಕೊಂಡು ಮಲಗು. ನನಗೆ ಒಂಟಿಯಾಗಿರಲು ಭಯವಾಗುತ್ತೆ.
ಒಬ್ಬ ಯಜಮಾನತಿ ಕೆಲಸದ ಹುಡುಗನ ಹತ್ತಿರ ಹೀಗೆ ಕೇಳೋದು ಆಶ್ಚರ್ಯ ಅಲ್ವಾ? ರಾಜುಗೆ ಮುಜುಗರ ಆಯಿತು. ಆದರೆ ಅವಳ ಒಂಟಿತನ ನೋಡಿ ಪಾಪ ಅನಿಸಿ ಒಪ್ಪಿಕೊಳ್ತಾನೆ. ಆದರೆ ಸ್ನೇಹಿತರೆ, ಅವಳಿಗೆ ಭಯವಿದ್ದದ್ದು ಕಳ್ಳರ ಬಗ್ಗೆ ಅಲ್ಲ. ಸರಿಯಾಗಿ ರಾತ್ರಿ 1 ಗಂಟೆಗೆ ಆಕೆಯ ದೇಹದಲ್ಲಿ ಆಗುವ ಬದಲಾವಣೆಯ ಬಗ್ಗೆ ಅವಳಿಗೆ ಗೊತ್ತಿತ್ತು. ಎಸಿ ರೂಮ್ ನಲ್ಲಿದ್ದರೂ ರಾಜುಗೆ ಚಳಿ ಜ್ವರ ಬಂದ ಹಾಗಾಯ್ತು. ಯಾವಾಗ ಸೌಂದರ್ಯ ಮೇಡಮ್ ಮಲಗಿದ್ದ ಕಡೆಯಿಂದ ವಿಚಿತ್ರವಾದ ಗೊರಕೆ ಮತ್ತು ನಗುವಿನ ಶಬ್ದ ಕೇಳಿಸೋಕೆ ಶುರುವಾಯ್ತೋ ಆಗ ಅವನಿಗೆ ಅರ್ಥವಾಯ್ತು ತಾನು ಸಿಕ್ಕಾಕಿಕೊಂಡಿರೋದು ನಾರ್ಮಲ್ ಮನೆಯಲ್ಲಿ ಅಲ್ಲ ಅಂತ. ಸ್ನೇಹಿತರೆ, ಧೈರ್ಯ ಮಾಡಿ ರಾಜು ಬೆಡ್ ಲ್ಯಾಂಪ್ ಹಾಕಿದಾಗ ಕಂಡ ದೃಶ್ಯ ಭಯಾನಕವಾಗಿತ್ತು. ಸುಂದರವಾಗಿದ್ದ ಸೌಂದರ್ಯ ಮೇಡಮ್ ಈಗ ವಿಕಾರವಾಗಿ ಕಾಣ್ತಾ ಇದ್ರು. ಕೂದಲು ಕೆದರಿತ್ತು, ಕಣ್ಣುಗಳು ಕೆಂಡದಂತಿದ್ದವು. ಆ ಶಕ್ತಿ ರಾಜು ಕಡೆ ತಿರುಗಿ ಗಂಡಸಿನ ಧ್ವನಿಯಲ್ಲಿ, ಏಯ್ ಇಲ್ಲಿಂದ ಹೋಗು, ಇಲ್ಲಾಂದ್ರೆ ನಿನ್ನನ್ನ ಕೊಂದು ಹಾಕ್ತೀನಿ ಅಂತ ಆರ್ಭಟಿಸುತ್ತಿತ್ತು. ಸಾಮಾನ್ಯವಾಗಿ ಯಾರೇ ಆಗಿದ್ರು ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗ್ತಿದ್ರು. ಸೌಂದರ್ಯ ಮೇಡಮ್ನ ಗಂಡ ಮತ್ತು ಅವರ ಸಂಬಂಧಿಕರು ಇದೇ ಕಾರಣಕ್ಕೆ ಅವಳನ್ನ ಬಿಟ್ಟು ಓಡಿ ಹೋಗಿದ್ದು. ಆದರೆ ರಾಜು ಓಡಲಿಲ್ಲ. ಅವನು ಊರಲ್ಲಿದ್ದಾಗ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಿದ್ದವನು. ಜೊತೆಗೆ ಕಲಬುರ್ಗಿಯವನಾದ್ದರಿಂದ ಅವನಿಗೆ ದೈವ ಮತ್ತು ದೆವ್ವದ ಬಗ್ಗೆ ನಂಬಿಕೆ ಇತ್ತು. ಅವನು ನೇರವಾಗಿ ಹೋಗಿ ಆಕೆಯನ್ನ ಗಟ್ಟಿಯಾಗಿ ಹಿಡಿದು ತನಗೆ ಗೊತ್ತಿದ್ದ ಹನುಮಾನ್ ಶ್ಲೋಕಗಳನ್ನ ಜೋರಾಗಿ ಹೇಳಲು ಶುರು ಮಾಡಿದ. ಸುಮಾರು ಅರ್ಧ ಗಂಟೆಗಳ ಕಾಲ ಆ ಎಸಿ ರೂಮ್ ನಲ್ಲಿ ಯುದ್ಧ ಭೂಮಿಯಾಗಿತ್ತು. ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ರಾಜು ಅಂದು ಕೇವಲ ಪ್ರಾಣ ಉಳಿಸಿಕೊಂಡಿದ್ದಲ್ಲ, ಆ ದೆವ್ವಕ್ಕೆ ಸವಾಲು ಹಾಕಿದ್ದ. ಆ ಕರಾಳ ರಾತ್ರಿ ಕಳೆದ ನಂತರ ಪ್ರಜ್ಞೆ ಬಂದ ಸೌಂದರ್ಯ ಅಳುತ್ತಾ, ನನ್ನ ಬಿಟ್ಟು ಹೋಗು ರಾಜು, ನಿನಗೂ ಆಪತ್ತು ಎಂದಾಗ ರಾಜು ಹೇಳಿದ ಮಾತು ರೋಮಾಂಚನಕಾರಿಯಾಗಿತ್ತು. ಮೇಡಮ್, ನಮ್ಮ ತಂದೆ ಊರಲ್ಲಿ ದೊಡ್ಡ ಪೂಜಾರಿಗಳು, ನಿಮ್ಮನ್ನ ಗುಣಪಡಿಸೋವರೆಗೂ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ. ರಾಜು ತಕ್ಷಣ ಅವಳನ್ನ ಕಲಬುರಗಿಯ ತನ್ನ ಹಳ್ಳಿಗೆ ಕರೆದುಕೊಂಡು ಹೋದ. ಅಲ್ಲಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ಅವನ ತಂದೆಯ ನೇತೃತ್ವದಲ್ಲಿ 5 ದಿನಗಳ ಕಾಲ ಕಠಿಣ ಪೂಜೆಯನ್ನ ನಡೆಯಿತು. ಪೂಜೆಗೆ ಆ ದುಷ್ಟಶಕ್ತಿ ಸೌಂದರ್ಯಗಳನ್ನ ಬಿಟ್ಟು ಹೋಯಿತು. ಅವಳ ಮುಖದಲ್ಲಿ ಎಷ್ಟೋ ವರ್ಷಗಳ ನಂತರ ನಗು ಬಂತು. ಕೃತಜ್ಞತೆಗಾಗಿ ಅವಳು ರಾಜುಗೆ ಎಷ್ಟು ಬೇಕಾದರೂ ಹಣ ಕೊಡಲು ತಯಾರಿದ್ದಳು. ಆದರೆ ಅವಳ ಮನಸ್ಸು ಈಗಾಗಲೇ ರಾಜುವಿನ ಸರಳತೆ ಮತ್ತು ಧೈರ್ಯಕ್ಕೆ ಸೋತಿತ್ತು. ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ತನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಅಂತಸ್ತಿನಲ್ಲಿ ಕಡಿಮೆ ಇದ್ದರೂ ಸೌಂದರ್ಯ ಮೇಡಮ್ ರಾಜುವನ್ನೇ ಮದುವೆಯಾದಳು. ನೋಡಿದ್ರಲ್ಲ ಸ್ನೇಹಿತರೆ, ಒಳ್ಳೆಯತನಕ್ಕೆ ಸಾವಿಲ್ಲ. ರಾಜು ಒಂದು 5 ಕೋಟಿಯ ಆಸೆಗೆ ಬಿದ್ದಿದ್ದರೆ ಅಥವಾ ದೆವ್ವವನ್ನ ನೋಡಿ ಓಡಿ ಹೋಗಿದ್ದರೆ ಅವನು ಬೀದಿಗೆ ಬೀಳ್ತಿದ್ದ. ಪ್ರೀತಿಗೆ ವಯಸ್ಸಿಲ್ಲ. ಕಷ್ಟದಲ್ಲಿ ಯಾರು ಕೈ ಬಿಡದೆ ನಿಲ್ತಾರೋ ಅವರೇ ನಿಜವಾದ ಸಂಗಾತಿ. ಅಲ್ಲಿ ವಯಸ್ಸು, ಅಂತಸ್ತು, ಶ್ರೀಮಂತಿಕೆ ಯಾವುದೂ ಅಡ್ಡ ಬರಲ್ಲ. ಸ್ನೇಹಿತರೆ, ಒಂದು ವೇಳೆ ರಾಜು ಜಾಗದಲ್ಲಿ ನೀವಿದ್ದರೆ ಆ ರಾತ್ರಿ ದೆವ್ವ ಹಿಡಿದ ಸೌಂದರ್ಯ ಮೇಡಮ್ನ ನೋಡಿ ಏನು ಮಾಡ್ತಾ ಇದ್ರಿ? ಓಡಿ ಹೋಗ್ತಿದ್ರಾ ಅಥವಾ ರಾಜು ತರಹ ಧೈರ್ಯವಾಗಿ ನಿಲ್ತಿದ್ರಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಈ ರೋಚಕ ನೈಜ ಘಟನೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ಮಿಸ್ಟರಿ ಕಥೆಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.